ಇನ್ವೆಸ್ಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಮೂರು ಹುಡುಗರ ಎಕ್ಸಾಂಪಲ್ ಜೊತೆ ತಿಳಿಯೋಣ. ಮೊದಲನೇ ಹುಡುಗ ತನ್ನ 20ನೇ ವಯಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಪ್ರತಿ ವರ್ಷ 50,000 ಇನ್ವೆಸ್ಟ್ ಮಾಡ್ತಾನೆ. 9 ವರ್ಷ ಮಾಡ್ತಾನೆ. 4,50,000 ಇನ್ವೆಸ್ಟ್ ಮಾಡ್ತಾನೆ. ಎರಡನೇ ಹುಡುಗ ಇನ್ವೆಸ್ಟ್ಮೆಂಟೇ ಮಾಡೋದಿಲ್ಲ. ಲೈಫ್ ಸ್ಟೈಲ್ ಮೇಲೆ ಖರ್ಚು ಮಾಡ್ತಾನೆ. ಅವನ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ ಝೀರೋ ಆಗಿರುತ್ತೆ. ಮೂರನೇ ಹುಡುಗ ತನ್ನ 36ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಅರ್ಥ ಆಗುತ್ತೆ. ಅಲ್ಲಿಂದ 38 ವರ್ಷ 50,000 ಇನ್ವೆಸ್ಟ್ ಮಾಡ್ತಾನೆ. ಅವನು 19 ಲಕ್ಷ ಇನ್ವೆಸ್ಟ್ ಮಾಡ್ತಾನೆ. ಸೊ ಮೂರು ಹುಡುಗರ ಎಕ್ಸಾಂಪಲ್ ನೀವು ತಿಳಿದ್ರಿ. ಮೂರನೇ ಹುಡುಗ ಜಾಸ್ತಿ ದುಡ್ಡು ಹಾಕಿದಾನೆ. ಸೊ ನಿಮ್ಮ ಪ್ರಕಾರ 65 ವರ್ಷದ ನಂತರ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ? ಒಂದನ್ನ ನಾವು ನೆನ್ಪಿಟ್ಕೊಬೇಕು, ವಿತ್ಡ್ರಾ ಮಾಡಿಲ್ಲ ಅಂದ್ರೇನೆ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ. ನೀವ್ ಅನ್ಕೊಂಡಿರ್ಬೋದು ಮೂರನೇ ಹುಡುಗನ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅಂತ, ಯಾಕಂದ್ರೆ ಅವನು 19 ಲಕ್ಷ ಇನ್ವೆಸ್ಟ್ ಮಾಡ್ದ. ಸೊ ಅವ್ನು ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಿದಾನೆ, ಅವನ ಹತ್ರ ಜಾಸ್ತಿ ದುಡ್ಡು ಇರ್ಬೇಕು ಅಂತ. ಆದ್ರೆ ಮೊದಲನೇ ಹುಡುಗನ ಹತ್ರ ಜಾಸ್ತಿ ದುಡ್ಡು ಇರುತ್ತೆ. ಯಾಕೆ ಅಂದ್ರೆ ಅವನು 20ನೇ ವರ್ಷದಲ್ಲೇ